ಪೂಜೆ ಯಾವ ಥರ ಇರ್ತೈತಿ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಈಗ ನಂದು ಜಳಕ ಆಗೈತಿ, ಜಳಕ ಮಾಡ್ಕೊಂಬಂದೀನಿ. ಒಲೆ ಸಾರಿಸಿದ್ನ ಸುನ್ನಲೆನ ಒಲೆ ಸಾರಿಸೋದು. ಒಬ್ಬೊಬ್ಬರ ಒಂದೊಂದು ವಿಧಾನದಲ್ಲಿ ಪೂಜೆ ಮಾಡ್ತಿರ್ತಾರೆ. ಎಲ್ಲ ಮೊದಲೆಲ್ಲ ಕೆಂಪನ್ನ ಹಚ್ಚಿ ಸಾರಿಸ್ತಿದ್ರು. ಈಗ ಎಲ್ಲ ಗುಡೆ ಬೆಳಗ ಇರ್ಲಿ ಅಂತೇಳಿ ಸುಮ್ಮನೆ ಹಚ್ಚಿಕೊಂಡು ನಾವು ಸಾರಿಸ್ತೇವಿ. ಕೆಂಪಾದ್ರ ಅದು ಏನು ಇದೊಂಥರ ಅದೊಂಥರ ಕಾಣಿಸ್ತೈತೆ ಅಂತೇಳಿ ಸ್ವಸ್ತಿಕ ಓಂ ಎಲ್ಲ ತೆಗೆದಿರ್ತಾರ. ಭಾಳ ಚಂದ ಮಾಡಿರ್ತಾರ ಕೆಲವರು ಪೂಜೆ ಎಲ್ಲ. ನನಗಿಲ್ಲಿ ಸಾಸಿರೋದ್ರಿಂದಾಗೆ ಅರಿಶಿನ ಮತ್ತು ಕುಂಕುಮ, ಅದಾಗ ಹಸಿದ್ರೋದು ಹಚ್ಚಿದ್ರೆ ಹತ್ಕೋತೈತಿ, ಇಲ್ಲ ಅಂದ್ರೆ ಹತ್ತದೇ ಇಲ್ಲ. ಅರಿಶಿನ ಕುಂಕುಮ ಅಲ್ಲಿ ಹೊರಗೆ ಕುಂಕುಮ ತಗೊಂಬದೀವಿ. ಸರಿ, ಬುಧವಾರ ಯೂನಿಫಾರ್ಮ್ ಅದಾವನ? ಬುಧವಾರ ಇದು ಹಸಿರು ಅದಾವ, ಬುಧವಾರ ಶನಿವಾರ. ಹೌದಮ್ಮ? ಗುರುವಾರ ಕಲರ್ ಡ್ರೆಸ್ ಇಲ್ಲ ಇಲ್ಲ ಬಿಡ. ಇಲ್ಲ. ಯಾರು ಹೋಗ್ಯಾನ ಸಾಲಿಗೆ? ಈಗ ಜಳಕ ಮಾಡಾಕ್ತಾರ, ಗಾಡಿ ತಗೊಂಡು ಹೋಗ್ತಾರ. ಇಟ್ಟಿದ್ದಾರೆ. ಒಲೆ ಪೂಜೆ ಮಾಡಾಕ ಬ್ಯಾರೆ ಇಟ್ಟಿರ್ತೇನೆ. ಮತ್ತೆ ಇಲ್ಲಿ ದೇವರ ಪೂಜೆ ಮಾಡಾಕ ಬ್ಯಾರೆ ಇಟ್ಟಿರ್ತೇನೆ. ಹೊರಗೆ ನಮ್ಗೆ ಹಚ್ಕೊಳಕ್ ಬ್ಯಾರೆ ಇಟ್ಟಿರ್ತೇನೆ. ನಾಷ್ಟ ಆಗೈತೆ. ಮೊದ್ಲೆಲ್ಲ ನಮ್ಗೆ ಸೀಮೆ ಎಣ್ಣೆ ಸಿಗ್ತಿತ್ತ, ಈಗ ಸೀಮೆ ಎಣ್ಣೆ ಸಿಗಂಗಿಲ್ಲಲ್ಲ. ಹಂಗಾಗಿ ಇವನ್ನೆಲ್ಲ ನೀವು ಯೂಸ್ ಮಾಡಕ್ ಹೋಗ್ಬೇಡ್ರಿ, ಚಲೋ ಅಲ್ಲ ಅಂತ ಹೇಳ್ತೀವಿ. ದಪ್ಪನ ಕಟ್ಟಿಗೆ ಇದ್ದಾಗ ನಮ್ಗ ದಿಸೆಲತಿ ಬೇಕೇ ಬೇಕು. ಇಲ್ಲಾಂದ್ರ ಒಲಿ ಪುಟ್ಟಿ ಮಾಡಾಕ ಏನಂತಂದ್ರ ಪೇಪರ್ ಅದ ಅಷ್ಟು ಇದಾಗಂಗಿಲ್ಲ. ಮತ್ ಈಗ ಹೆಂಗಿದ್ರು ಇರ್ತಾವಲ್ಲ ಹಾಳೆಗಳು ಏನಾದ್ರು ತಂದಿದ್ದು ಮಾಡಿದ್ದು. ಹಂಗಾಗಿ ಅವಕ್ಕೂ ಸಹಾಯದಿಂದ ನಾವು ಒಲಿ ಪುಟ್ಟಿ ಮಾಡ್ತೇವಿ. ಹೊರಗೆ ಹಂಗ ಅವು ಚೆಲ್ಲೋದ್ರಿಂದ ದನ ಕರಗಳು ತಿಂತಾವು. ಇಲ್ಲಿ ಇದನ್ನ ಮಾಡೋದ್ರಿಂದ ಏನು ಆಗಂಗಿಲ್ಲ ಅಂತ ಅನ್ಕೋತೇನೆ ನಾನು. ಹಂಗಾಗಿ ಎಲ್ಲಾನು ಕೊಡಾಕ್ ಒಂದ್ ಬಂದ ಇಲ್ಲಿ ಇಟ್ಟಿರ್ತೇನೆ ನಾನು. ಆಗಾಗ ಒಲಿ ಪುಟ್ಟಿ ಮಾಡಕ್ ಬೇಕಂತೇಳಿ. ಇಲ್ಲೆಲ್ಲಿ ಏನು ಉದಿನ ಕಡ್ಡಿ ತುರ್ಕಾಕ ಜಾಗನ ಇಲ್ಲ ನೋಡ್ರಿ. ಸದ್ಯಕ್ಕೀಗ ಇಡೋ ನಂಬಿದ್ದೇನ.
ಓರಿ ಬನ್ನಿಂದ್ರಿ ಏನ್ ತಗೊಂಡ್ಬಂದಿರಿ ಓರಿ ಅವ್ರು ಅದಾರಲ್ರಿ ಅಲ್ಲ ಬನ್ರಿ ಮುಂಜಾನೆ ಹಿಂಗಾಗ್ರಿ ರಂಗೋಲಿ ನೋಡಿದ್ರಲ್ಲ ಇವತ್ತು ಎಷ್ಟು ದೊಡ್ಡ ರಂಗೋಲಿ ಹಾಕೀನಿ ಸಣ್ಣ ಹಾಕಕ್ ಹೋದ್ನಿ ದೊಡ್ಡದಾಗ್ಬಿಡುತ್ತೆ ಟೈಮ್ ಈಗ 8 ಗಂಟೆನೂ 25 ನಿಮಿಷ ಆಯ್ತು ಅನ್ನಕ್ಕೆ ಇನ್ನಿಟ್ಟಿಲ್ಲ ಅನ್ನ ರೆಡಿ ಆದ್ರಿಂದ ಪೂಜೆ ಮುಗಿಸ್ಬೋದು ನಾನು ಟಫ್ ಅಂತ ಇಲ್ಲಿ ಮನ್ಯಾಗ ಪೂಜೆ ಮಾಡೋದೇನು ಲೇಟ್ ಆಗಂಗಿಲ್ಲ ಎಲ್ಲ ಹೋಗಿ ಒಳಗೆ ಪೂಜೆ ಮಾಡ್ಕೊಂಡ್ಬಂದಿಲ್ಲ ಸಣ್ಣ ಕಟ್ಟಿಗೆ ಹಾಕಿದ್ರೆ ಆಗಾಗ ಒಳಗೆ ಹಾಕೋದು ಸುತ್ತ ಎಲ್ಲ ಹೊರಗೆ ಬಂದೈತೆ ಫ್ರೆಂಡ್ಸ್ ನಾನು ಹೇಳಿದ್ನೆಲ್ಲ ಡೈಗೆ ತಿಳ್ಕೊಂಡಿಲ್ಲ ನಾನು ಅಡಿಗೆ ಹೇಳೋದು ಬ್ಯಾಳೆ ಸೇರಿಸಿರ್ತೇವೆ ಅದನ್ನೆಷ್ಟು ನಾನು ನೈವೇದ್ಯಕ್ಕೆ ಇಡಿದ್ವಿ ಈಗ ಪೂಜೆ ಅಂತೂ ಮುಗಿತ ಇನ್ನು ನಮ್ಮ ಯಜಮಾನ್ರು ಈಗ ಉಪ್ಪಿಟ್ಟು ಮಾಡಿದ್ರು ಉಪ್ಪಿಟ್ಟು ರೆಡಿ ಆಗೈತಿ ಈಗ ನಾಷ್ಟ ಮಾಡ್ತೀವಿ ಕಿರಿ ಬೇಡ ಅಂದ್ರು ಕಿರಿತಾರ ಅವ್ರ ತಳಕ್ ಹಾಕಿ ನಾನಿವತ್ತು ರಾತ್ರಿ ಊಟಕ್ಕೆ ಮಟನ್ ಮಾಡಿ ನೋಡ್ರಿ ಮಟನ್ ಸುಕ್ಕ ಮಟನ್ ಸಾರು ಯಾರಿಗೆಲ್ಲ ಮಟನ್ ಫೇವ್ರೇಟ್ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಮಸ್ತ್ ಆಗೈತೆ ನೋಡ್ರಿ ನಾನು ರೆಸಿಪಿ ಏನು ಶೇರ್ ಮಾಡ್ಕೊಂಡಿಲ್ಲ ಸ್ವಲ್ಪ ಜಾಸ್ತಿನೂ ಮಾಡೋದು ಇವತ್ತಂದ್ರೂ ಅದರೊಳಗೆ ಇನ್ನೂ ಜಾಸ್ತಿ ಮಾಡೀನಿ ನಾನು ಏನು ಮಾಡಿದ್ನಿ ಅಂದ್ರೆ ಮೊದಲು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ನಿಲ್ಲ ಅದನ್ನ ಮರೆತು ಬಿಟ್ಟಿದ್ನ ಮತ್ತೆ ಎಕ್ಸ್ಟ್ರಾ ಉಪ್ಪು ಹಾಕಿನಿ ಹಂಗಾಗಿ ಸ್ವಲ್ಪ ನೀರು ಹಾಕ್ಲೇಬೇಕಾತ ನಾನು ಸಖತ್ತಾಗಿ ಕಾಣಿಸಾಗೈತೆ ನೋಡ್ರಿ ವಾವ್ ಸಾರು ಹಂಗೆ ಕುಡಿಬೇಕ್ರಿ ನಾನೇನಿಲ್ಲ ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ಮಸಾಲೆ ಖಾರ ಹಾಕ್ತೀನಲ್ಲ ಅದ ಒಂಚೂರು ಗರಂ ಮಸಾಲನ್ನ ಫ್ರೈ ಮಾಡ್ಕೊಂಡು ಮಿಕ್ಸಿ ಇದು ಕೊಬ್ಬರಿ ಜೊತೆ ಏನು ಮಾಡೇನಂದ್ರೆ ಹಾಕ್ಕೊಂಡೇನಿ ಮತ್ತಿಲ್ಲಿ ಉಳ್ಳಾಗಡ್ಡೆ ಇರುವಿ ನೋಡ್ರಿ ಮನ್ಯಾಗ ಇರುವಿ ಅಂದ್ರೆ ಸಿಕ್ಕಾಬಿಡಿ ಇರುವಿ ಉಳ್ಳಾಗಡ್ಡಿ ಫ್ರೈ ಮಾಡಿಲ್ಲ ಕಟ್ ಮಾಡಿ ಇಟ್ಟೇನಿ ಬರ್ರಿ ಈಗ ಊಟ ಮಾಡೋಣಂತ ಬರ್ರಿ ಮತ್ತು ಬಡ ಬರ್ರಿ ಊಟ ಮಾಡೋಣಂತ ಎಲ್ಲರೂ ಸೇರಿ ಮಟನ್ ಊಟ ಮಟನ್ ಪಾರ್ಟಿ ಜೋಳದ ರೊಟ್ಟಿನೂ ರೆಡಿ ಇದಾವು ಬರ್ರಿ ನಮ್ಮ ಮನ್ಯಾಗ ಸ್ಪೆಷಲ್ ಮಟನ್ ಐತಿ ನೋಡ್ರಿ ಮಟನ್ ಅಲ್ರಿ ಮತ್ತಿದ್ರು ರೊಟ್ಟಿ ಮಟನ್ ಏನು ಇಷ್ಟು ದೊಡ್ಡ ಪೇಪರ್ ಇವತ್ತು ರಾತ್ರಿ ಊಟಕ್ಕೆ ಮಟನ್ ನೋಡ್ರಿ ರಾಗಿ
ಪೇಪರ್ನಾಗ ಹಾಕೊಂಡಿಲ್ಲಪ್ಪ. ರಾಗಿ ಮುದ್ದೆ ಮಾಡ್ಬೇಕಿತ್ತು, ಅದ್ರ ನಂದು ಒಂದಿಟ್ಟು ಫೋನ್ನಾಗ ಕೆಲಸ ಜಾಸ್ತಿ ಐತಿ. ಚಮಚ ಕೊಡಿ ಕಡೆ, ಹಂಗಾಗಿ ರಾಗಿ ಮುದ್ದೆ ಮಾಡಲಿಲ್ಲ ನೋಡ್ರಿ. ಬಿಡಿಸ್ ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟಿ ಉಪ್ಪು ಬೇಕ್ರಿ. ಉಪ್ಪು ಜಾಸ್ತಿ ಆಗ್ಬಿಟ್ಟೈತಿ. ತಂದೆ ಇಲ್ಲ ನೀ ಅದನ್ನ ಉಪ್ಪು ಜಾಸ್ತಿನ ಆಗೈತಿ. ನೀ ಎಲ್ಲಿ ಬೈತಿ ಅನ್ನಕಡೆ ನಾನು. ಬರ್ರಿ ಮಟನ್ ನಂಗೆ ಮಟನ್ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ತಿನ್ಲಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಮೋತಿ ಮಸಡಿ ಉಬ್ಬಿಸ್ಕೋತಾರ. ಇಷ್ಟ ಐತಿ ತಿನ್ಬೇಕ್ರಿ, ಇಷ್ಟ ಇಲ್ಲದೆ ಇರೋ ತಿನ್ಬಾರ್ದು. ಮಾಡೋದು ಸುಳ ಹುಯಿ ಅನ್ನಕೋണ്ടി ಕಡೆ ಹೇಳ್ಬೇಕಂತ. ನಮ್ಮ ಮನೆಯವ್ರ ನಾನು ಏನಾರ ಅಂತೀನಿ, ಟಿಕ್ಕಟ್ ಎಷ್ಟಾದ್ರೂ ಅಮ್ಮವ್ರ ಗಂಡ ಅನ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಹೆಂಡತಿದ ಅದೊಂದು ಗುಣ ಇರ್ತೈತೆ. ಏನಾದ್ರು ಮುಂದೆ ಕ್ಯಾಮ್ರಾ ಮುಂದೆ ಬೈದ್ರ, ಏನಾದ್ರು ಸರಿಯಾಗಿಲ್ಲ ಅಂತಂದ್ರೆ ಎಲ್ಲಿ ಬೈತಾಳಿರೋ ಅಂತ ಹೆದರಿಕೆ ಇರ್ತೈತಿ. ಅದಿಲ್ಲ ವೆಂಕಟೇಶ. ಅದಕ್ಕಾಗಿ ಮಸ್ತ್ ಐತಿ ಸೂಪರ್ ಐತಿ ಅಂತಾರ. ನಾನು ತಿಂದು ಹಾನೆಸ್ಟ್ ರಿವ್ಯೂ ಕೊಡಾಕಂದ್ರೆ ರುಕ್ಮಿಣಿ ನೋಡ್ರಿ. ವೆಜಿಟೇರಿಯನ್ಸ್ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ನಾವು ನಾನ್ ವೆಜಿಟೇರಿಯನ್. ಹಂಗಾಗಿ ಸ್ಕಿಪ್ ಮಾಡ್ರಿ, ಇದೊಂದು ವಿಡಿಯೋನ. ಲೆಗ್ ಪೀಸ್ ಅದು. ನಾ ತಿಂದೆ, ನಿಮ್ಗೆ ತಿಂದು ಹೇಳ್ತೀನಿ. ನಮ್ಮ ಮನೆಯವ್ರಿಗೆ ಏನು ಕೊಟ್ಟಿಲ್ಲ ಅಂತ ತಿನ್ನಾಕತ್ತೆ ನಿಮ್ಗೆ. ಮಸ್ತ್ ಆಗೈತ್ರಿ. ಸುಕ್ಕ ಅಂದ್ರೆ ಮಸ್ತ್ ಆಗೈತಿ, ಸಾರು ಮಸ್ತ್ ಆಗೈತಿ. ಸರಿ ಉಪ್ಪು ಜಾಸ್ತಿ ಆಗೈತೆ ಅಂತ ಅನ್ಸುತ್ತ. ಉಳ್ಳಾಗಡ್ಡಿ ಹಸಿವು ತಂದಿರ್ ನೀವು ಉಣ್ಣಾಗಡ್ಡೆಪ್ಪ ಏನ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವರ ಜೊತೆ. ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ್. ವಿಡಿಯೋನ ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ ಫ್ರೆಂಡ್ಸ್. ನಂದು ಇಡ್ಲಿ ಮಾಡೋದಾತ, ಬರೀ ನಾಷ್ಟ ಮಾಡೋಣಂತ, ಬಿಸಿ ಬಿಸಿ ಇಡ್ಲಿ ತಿನ್ನೋಣಂತ. ರುಕ್ಮಿಣಿ ಏನು ನೀನು ಏನಾರು ಒಂದು ಮಾಡಾಕತ್ರ ಅದೊಂದು ಮಾಡ್ಕೊತ ಕುಂದಿರ್ತಿಲ್ಲ ಅಂತೀರಿ. ನಮ್ಗೆ ತಿನ್ನಕ್ಕೆ ಏನು ಇಷ್ಟ ಅನಿಸ್ತೈತಲ್ಲ ಅದು. ನನ್ನ ಹೊರಗೆ ಅವ್ರು ಪೂಜೆ ಜವಾಡ್ನಿ ಎಲ್ಲ ತೊಳ್ಕೊಂಬರ್ಗೊಡ್ದ ಒಂಚೂರು ಟೈಮ್ ಜಾಸ್ತಿ ಆಯ್ತು. ಹಂಗಾಗಿ ಇಲ್ಲೇನು ನಿಮ್ಗೆ ಇದು ಕಾಣಿಸ್ತೈತಲ್ಲ, ಅವು ಜಾಸ್ತಿ ಹೊತ್ತು ಬಿಟ್ಟಿವಂದ್ರೆ ಹೊತ್ತಾವು. ಕೃಷ್ಣನ ಅವನ ಅಂಗಡಿಗೆ ಹೋಗಿದ್ದಾನೆ. ಫ್ರೆಂಡ್ಸ್, ನಾನೀಗ ಚಿಕನ್ ಸುಕ್ಕ ಮಾಡಾಕತ್ತೀನಿ ನೋಡ್ರಿ. ನಾವು ಸಣ್ಣ ಉರಿ ಇಟ್ಟಿವಿ ಅಂದರೆ ಈ ಥರ ಎಣ್ಣೆ ಬಿಡ್ತೈತಿ. ಈ ಥರ ಎಣ್ಣೆ ಏನು ಬಿಟ್ಟಿರ್ತೈತಲ್ಲ ಅವಾಗ ಇಷ್ಟು ಮಸ್ತ್ ಮಸಾಲೆ ಖಾರ ಉಪ್ಪು ಎಲ್ಲ ಹದವಾಗಿ ಹೀರ್ಕೊಂಡಿರ್ತೈತಿ. ಅವಾಗ ಚಿಕನ್ ನಮ್ಗೆ ಇನ್ನೂ ರುಚಿಯಾಗಿ ಬರ್ತೈತಿ ನೋಡ್ರಿ. ನಮ್ಮ ಯಜಮಾನ್ರ ಬೈಕು ಮತ್ತು ಕಾರ್ ತೊಳೆಯೋ ಕೆಲಸ ಜೋರು ಐತಿ. ಸುದ್ದ ವೆಂಕಟೇಶ್ ಅದ ನೀರು ಹೊಡಿದ ವರ್ಷಕ್ಕೆ ಗಾಡಿ ಹಳಿದಾಗೋದು ಮತ್ತು ಅದು ಹೊಸದಾಗೋದಿಲ್ಲ. ಮತ್ತು ಅದು ಹೊಸದು ಮಾಡಿದ್ರೆ ಹೊಸದು ಹಾಕತ್ತಿ. ಅಯ್ಯ ಮಾಡಪ್ಪ, ಹೆಂಗೆ ಮಾಡ್ತೀಯ? ಕಟ್ಟಿ ಮೇಲೆ ತೊಳಿಬೇಕಲ್ಲ, ಕಟ್ಟಾಟ ಹಸನಕ್ಕಿತ್ತು. ಅಲ್ಲೆಲ್ಲ ಮಣ್ಣು ಬೀಳ್ತೈತಿ. ಅದಕ್ಕೆ ನೀನು ಕಟ್ಟಿ ತೊಳ್ಯಾಕೆ ಬರಾಕಿಲ್ಲ ಬರ್ತೈತಿ. ತೊಳೆದ ಅಲ್ಲೇ ಹಚ್ಚಿ. ನೀವು ಮತ್ತು ಇಲ್ಲಿ ಬಿಟ್ಟೆ ಅಂದ್ರೆ ಹರ್ಯಾರ ಕುಂದಿರ್ತಾವೆ. ಕುಂದ್ರಲಿಲ್ಲ
ಕುಂದರ್ಲಿಲ್ಲ ಏನಾಕತ್ ನೋಡು ಬಡದಿ ಬಡಿಸ್ಕೋತೇನೆ ಅಷ್ಟ ನನಗೇನು ಹೊಸದನ ಅದ ಬಡಿಸ್ಕೊಳ್ಳೋದ ಹಳಿದಾಗ ಹೋಗ್ಬಿಟ್ಟೈತಿ ತಿಂಗಳಿಗೊಮ್ಮೆ ಹೆಂಡತಿ ಬಡಿಬೇಕಂತ ಅದಾಗಿನ ವಾ ಮುಳ್ಳಾಗ ಕಾಲಿಟ್ಟೆ ನೋಡ್ರಿ ನಾನು ಹಂಗೈತೆ ನೋಡ್ರಿ ಮಳೆಗ ಮೈತಾವು ಅಲ್ಲಿ ದನಗಳು ನಿಂತಾವು ಆಚೆ ಕಡೆ ಮನೆಯಾಗಿನವು ನಮ್ಮ ಗೌರಿ ಎಷ್ಟು ಹೆದರ್ತಿದ್ದ ಭಾಳ ಅಂದ್ರೆ ಭಾಳ ಹೆದರ್ತೈತಿ ಮುಂದೆ ಮನುಷ್ಯಾರು ಬೈಕದಕ್ಕೆ ಮೇಯಕತ್ತೆ ಈ ಕಡೆ ಕತ್ತೆ ಇನ್ನೂ ಬಾಯಿಗೆ ಬರಂಗಿಲ್ಲ ಪಾಪ ಅದನ್ನ ಹರ್ಕೊಂಡು ತಿಂತಾವು ಏನು ಮಾಡೋಕ್ಕಾಗಂಗಿಲ್ಲ ಮಳೆ ಜೋರು ಬಂತು ಒಂಚೂರು ಮೇಯಕತ್ತೈತಿ ಓಹೋ ಗಾಳಿ ಹಾಳಿನೂ ತರಲಿಲ್ಲಲ್ಲ ಹಂಗೆ ಮೊಬೈಲ್ ತೊಗೊಂಬಂದ್ಬಿಟ್ಟೆ ನಾನೀಗ ನಮ್ಮ ಗೌರಿ ಮೇಯ್ಸಕ್ಕಂತೇಳಿ ಬಂದಿದ್ನಿ ಗಾಳಿ ಜಾಸ್ತಿ ಅಲ್ರಿ ಹಂಗೆ ಕ್ಯಾಪ್ ಹಾಕೊಂಡೇನಿ ಏನಿರತ್ತೆ ಹೇಳ್ರಿ ವಿಲೇಜ್ ಲೈಫಲ್ಲಿ ದನ ಮೇಯ್ಸೋದು ಹೊಲ್ದಾಗ ಕೆಲಸ ಮಾಡೋದು ಇದನ್ನು ಬಿಟ್ಟರೆ ಬೇರೆ ಏನು ಇರೋಂಗಿಲ್ಲ ಹಾಗಾಗಿ ನಾನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ನೇಚರ್ ನೋಡ್ರಿ ಎಷ್ಟು ಮಸ್ತ್ ಕನ್ಸಾಗದೈತಿ ಮಸ್ತ್ ಕನ್ಸಾಗದಿಲ್ಲ ಇಲ್ಲೇನಾದರೂ ಒಂಚೂರು ವಿಡಿಯೋ ಎಡಿಟಿಂಗ್ ಗತಿ ಮಾಡೋದು ಏನಾದರೂ ನೋಡ್ಕೊಳ್ಳೋದು ಇದಷ್ಟು ನೋಡ್ಕೊಳ್ಳೋಕೆ ಸಾಧ್ಯ ಕೆಲವೊಂದು ಟೈಮ್ ಇಲ್ಲೇ ಮಾಡ್ಕೊಂಡಿರ್ತೀನಿ ಯಾಕಂತಂದ್ರೆ ರಾತ್ರಿ ಮಳೆ ಐತಿ ಬಂತಂದ್ರೆ ತಗಡಿನ ಮ್ಯಾಗ ಸೌಂಡ್ ಕೇಳಿಸ್ತೈತಿಲ್ಲ ಹಂಗಾಗಿ ಸಿಕ್ಕಾಪಟ್ಟಿ ಡಿಸ್ಟರ್ಬೆನ್ಸ್ ಇರ್ತೈತಿ ಹಾಗಾಗಿ ಭಾಳ ಡಿಸ್ಟರ್ಬ್ ಆಕೈತಿ ಅದ್ರ ಸಲುವಾಗಿ ಮಾಡೋಂಗಿಲ್ಲ ಮತ್ತು ಇಲ್ಲಿ ಗಾಳಿ ಜಾಸ್ತಿ ಇದ್ರೆ ಅದು ನನ್ನ ವಾಯ್ಸ್ ಜೊತೆ ಅದು ಗಾಳಿ ಸೌಂಡೇ ಜಾಸ್ತಿ ಕೊರ ಕಿರಿಕಿರಿ ಅಂತ ಅನಿಸ್ತೈತಿ ಹೇರ್ ಕಟ್ ಮಾಡ್ಕೊಂಡೇನಿ ಇವತ್ತು ತಲೆ ಸ್ನಾನ ಮಾಡಿ ನಾನು ಎಣ್ಣೆ ಎಷ್ಟು ಹಚ್ಕೊಂಡೇನಿ ಶಾಂಪೂತಿ ಏನು ಹಾಕ್ಕೊಂಡಿಲ್ಲ ಯಾಕಂದ್ರೆ ಸೀಗೆಕಾಯಿ ಪುಡಿ ಪೌಡರ್ ತರಿಸಿಲ್ಲ ಅದನ್ನು ಕೂದಲು ಒಂಚೂರು ಉದ್ದು ಬರೋವರೆಗೂ ಸೀಗೆಕಾಯಿ ಪೌಡರ್ನ ಯೂಸ್ ಮಾಡ್ಬೇಕಂತ ಅಂದ್ಕೊಂಡೇನಿ ನೋಡೋಣ ಏನಕ್ಕೈತಿ ನನ್ನ ಫ್ರೆಂಡಿಗೆ ಕಟ್ ಮಾಡಂತಂದ್ರೆ ರೇಷ್ಮಾ ಈಟ್ ಮಾಡಿ ಇಟ್ಟಾಳ ಒಂದು ಕೂದಲನ್ನು ಇನ್ನೂ ಬಿಟ್ಟಿದ್ದೆ ಇಷ್ಟ ಮಾಡ್ತಿದ್ದಾಳೆ ಯಾರಿಗೆ ಗೊತ್ತು ನಮ್ಮ ಗೌರಿ ನೀರಡಿ ಶಾಲೆ ಹಂಗಾಗಿ ಮನೆಗೆ ಓಡಿದಾಳಕ್ಕಿ ನಾನು ಮತ್ತೆ ಆಮೇಲೆ ಸಿಗ್ತೇನೆ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ ಫೋಟೋದಾಗ ಬರಂಗಿಲ್ಲ ಅದು ಭಾಳ ದಿನದ ನಂತರ ನಮ್ಮ ಮನೆಯವ್ರದ್ದು ಸೈಕಲ್ ಸವಾರಿ ನಾನು ಕದ ತಗೊಂಡು ನೋಡ್ದಾಗ ಗೊತ್ತು ನನಗೆ ಲೈವಲ್ಲಿ ಹಿಂಗೆ ಆಕೈತೆ ನೋಡು ಒಣ ದಿಮಾಕ್ ಮಾಡಬಾರ್ದು ಬೀಳ್ತಿದ್ದ ಒಣ ದಿಮಾಕ್ ಮಾಡಬಾರ್ದು ಅಂತ ಹೇಳೋದು ಇದಕ್ಕೆ ಕೈ ಬಿಟ್ಟು ಬರ್ತಾನೆ ನಾನು ಸೈಕಲ್ ಮತ್ತು ಪೆಟ್ರೋಲ್ ತೊಟ್ಟಿ ಜೀವನ ಮಾಡ್ಬೇಕು ಬಡ್ರಾಗಿ ಅಂದರೆ ಜೀವನದಾಗ ಮುಂದೆ ಬರೋಕ್ಕೆ ಸಾಧ್ಯ ನಾನು ಬೈಕ್ ಇಲ್ಲೇ ಐತಿ ಬಂದಾನೆ ಏನು ಮಾಡ್ಯಾನಂತ ನಾ ಅಂತಾನೆ ಈ ಕಡೆ ಸೈಕಲ್ ಹುಡುಕ್ತೇನೆ ನೋಡಿ ಸೈಕಲ್ ಬ್ಲಾಕಿ ಆಗೆಲ್ಲ ಕರೆದು ಬರಲಿಲ್ಲ ಯಾಕೆ ನೀ ಬೆಕ್ಕ ಬಂದಿತ್ತಿಲ್ಲಿ ಹಾಂ ಏನಾಗೈತಪ್ಪ ನೀನು ಹನಿಗೆ ಬಾಲ್ಲೆ ಏನಾಗೈತಲ್ಲ ಅರ್ಶಿನ ಹಚ್ಚಾರ ಮುಂಜಾನೆ ಆಗೈತಕ್ಕೆ ಯಾರೋ ಕಲ್ಲು ಹೋಗದಾರ ಏನಾಗೈತಿ ಇಲ್ಲೇ ಹಾಂ ನಮ್ಮ ಬ್ಲಾಕಿ ಹಂಗೆ ಐತದ ಟೈಗರ್ ಇದ್ದಂಗೆ ಐತದ ನಮ್ಮ ಬ್ಲಾಕಿ ಹೋಗ್ಬೇಡ ಅಲ್ಲಿ ತತ್ತಿ ಕುಂತಾವ ನಮ್ಮ ಮನೆಯವರು ಊರಾಗ ಹೋಗಿದ್ರು ಈಗ ಬಂದ್ರು ನೋಡು ನೀನು ಮುಟ್ಟಂಗಿಲ್ಲ ಊಟ ಉಂಟಶ ನಮ್ಮ ಮತ್ತೆ ಏನು ಮಾಡಲಿಲ್ಲ ನೀವು ಬರಂಗಿಲ್ಲ ಅಂತೇಳಿ ಸಂಜೆಗೆ ಒಮ್ಮೆ ಏನಾರ ಬಿಸಿ ಅಡುಗೆ ಮಾಡಿದ್ರಾತ ಅಂತೇಳಿ ಮುಂಜಾನೆಗೆ ಏನು ಮಾಡಿಲ್ಲ ಕರೆನ ಸುಳ್ಳ ನೋಡಪ್ಪ ನೀವು ಸೆಲ್ಫಿ ಸ್ಟಿಕ್ ಇಲ್ದಂಗೆ ಆಯ್ತು
ಇವು 3 ಚೀಟ್ ಅದಾವ. ಇವು ನಾಳೆ ಮುಂಜಾನೆಯಿಂದ ಎದ್ದುಗಳ ನೀರ ಫುಲ್ಲು ಕಾಸೋದು ಕುದಿಸೋದು ನೀರು ಫುಲ್ ಕಾಯ್ಬೇಕಾವ. ಕಾದಿಂದ ಬಂದ್ ಮಾಡಿ 1 ಗ್ಲಾಸ್ ನೀರ ಚಾ ಸೋಸು ಚಾ ಬೊಗಾಯ್ತ ಸಾಂದ ಅದ್ರಾಗ ಉಲ್ಟಾ ಪಲ್ಟಿ ಹೇಳಕ್ ಕೂಡ ನಾ ಫೋನ್ ಹಚ್ಚಿ ಕೇಳ್ಕೊಬೇಡ ಸುಮ್ಮನೆ ಬ್ಯಾಡ ನನಗೆ ಕೇಳ್ಕೋಬೇಡ. ಒಟ್ಟು 1 ಗ್ಲಾಸ್ ಏನ್ ಉಲ್ಟಾ ಪಲ್ಟಿ ಹೇಳಕತ್ತಿ. 1 ಗ್ಲಾಸ್ ನೀರ ಕಾಸೋದ ಮತ್ ಇಷ್ಟ ಸಿಂಪಲ್ ಫುಲ್ ಕಾಸಿ ಅದ್ರಾಗ ಹಾಕೋದು ಇದನ್ನ ಪುಡಿ ಕಾಸಿದಿಂದ ಹಾಕೋದ ಹಾಕಿ ಆರ್ತಾವಲ್ಲ ಕುಡಿಯಂಗ ಆರಿದಿಂದ ಅಳಿಗಾಡ್ಸ್ಕೊಂಡ್ ಕುಡಿದು ಬಿಡೋದು. ಕಾದ ಆರ್ಬೇಕು ನೀರು. ನಮ್ಮ ಗೌರಿ ದಿನ ಅದ್ರ ಪಾಡಿಗೆ ಅದು ಮೈತೈತಿ. ಇವತ್ತು ದಿನ ಹೋರಿ ಹಿಡ್ಕೊಂಡು ಹೊಕ್ಕಾರಂತ ಅನಿಸ್ತೈತಿ. ಏನೋ ಗೊತ್ತಿಲ್ಲ, ತಾಯಿ ಕಳ್ಳ ಅಂತಂತಾರಲ್ರಿ, ಹಾಗಾಗಿ ಯಾಕೋ ಬಂದು ಮುದ್ದು ಮಾಡಾಕತ್ತೈತೆ. ಅದು ಏನು ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ನಾವು ಕೊಡಲೇಬೇಕಾಕೈತಿ. ನೋಡೋರ್ಗಿದ ಅಯ್ಯೋ ಇಲ್ಲ ಕೊಡಬೇಡ್ರಿ ಪಾಪ ಅಂತ ನಿಮ್ಗೆ ಅನಿಸ್ಬೋದು. ಆದ್ರೆ ಅವುಗಳನ್ನು ಸಾಕಬೇಕಾದ್ರೆ ಅಷ್ಟೊಂದು ಈಸಿ ಇರಂಗಿಲ್ಲ. ಜಾಸ್ತಿ ಆದ್ರೆ ನಮಗೂ ಕಷ್ಟ. ಹಾಗಾಗಿ ನಾವು ಮಾರಕ್ಕೆ ಕೊಡಾಕತ್ತೀವಿ. ಎಷ್ಟು ಚಂದ ಮುದ್ದು ಮಾಡಾಕತ್ತೈತೆ ನೋಡ್ರಿ. ನೋಡೋರು ನಿಮ್ಗೆ ಅಯ್ಯೋ ಪಾಪ ಅಂತ ಅನಿಸ್ತೈತಿ. ನಮ್ಗೆ ಯಾವ ಥರ ಫೀಲ್ ಆಗ್ಬೋದು ಯೋಚನೆ ಮಾಡಿರಿ. ಗೌರಿನೂ ಕೊಡೋ ಪ್ಲ್ಯಾನ್ ಐತಿ, ಗೊತ್ತಿಲ್ಲ. ಒಮ್ಮೆ ಕೊಡ್ಬೇಕಂತ ಅನಿಸ್ತೈತಿ, ಒಮ್ಮೆ ಬ್ಯಾಡ ಅಂತ ಅನಿಸ್ತೈತಿ. ಹಾಗಾಗಿ ನೋಡ್ಬೇಕು. ಇನ್ನು ಕೊಡೋದಂತೂ ಫೈನಲ್ ಆಗಿಲ್ಲ. ಅದನ್ನು ಹೋರಿ ಕೊಡೋದಂತೂ ಫೈನಲ್ ಆಗೈತಿ. ಬಹುಶಃ ಅದಕ್ಕೂ ಅನಿಸಿರ್ಬೋದು ನನ್ನನ್ನು ಬಿಟ್ಟು ಹೋಗ್ತೈತಿ ಇವತ್ತು ಅಂಥೇಳಿ. ಕಿವಿ ಏನು ಕಡಿತೈತೆ. ತಾಯಿ ಮಗನ ಪ್ರೀತಿ ನೋಡಕ್ಕೆ ಖುಷಿ ಅಂತ ಅನಿಸ್ತೈತಿ. ಅಷ್ಟ ಬೇಜಾರು ಸಹಿತ ಆಕೈತಿ. ಯಾಕಂದ್ರೆ ಇನ್ನು ಮುಂದೆ ನಮ್ಮ ಗೌರಿ ಒಂದ ಅಂತಂದ್ರೆ ಅದು ಹೊಟ್ಯಾಗ ಒಂದು ಪಾಪು ಐತಿ. ನಾನೀಗ ಹೀರೆಕಾಯಿ ಪಲ್ಯ ಮಾಡಕ್ಕೆ ರೆಡಿ ಆಗೇನಿ ನೋಡ್ರಿ. ಟೊಮೆಟೊನ ಹಾಕಾಕತ್ತಿಲ್ಲ ನಾನು, ಲಾಸ್ಟಿಗೆ ನಿಂಬೆ ಹಣ್ಣಿನ ರಸ ಹಿಂಡಿದ್ರಾತಂತ ಹೇಳಿ. ಈಗ ಎಣ್ಣೆ ಇಟ್ಟೇನಿ. ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ, ಫ್ರೆಶ್ ಕರಿಬೇವು ಮತ್ತು ಉಳ್ಳಾಗಡ್ಡಿ. ನಮ್ಗೆ ರಸ ಬೇಕು ಅನ್ನೋದಾಗೂ ಸ್ವಲ್ಪ ರಸ ಬೇಕಂತಂದ್ರೆ ಒಂಚೂರು ನೀರು ಹಾಕೋದು. ನಮ್ಗೆ ರಸಾತಿ ಏನು ಬೇಡ ಅಂತಂದ್ರೆ ನೀರು ಹಾಕುವಂಥ ಅವಶ್ಯಕತೆ ಇರೋಂಗಿಲ್ಲ ನೋಡ್ರಿ. ಖಾರಕ್ಕೆ ಅನುಗುಣವಾಗಿ ಖಾರ, ನಾನು ಚೂರೋ ಖಾರ ಜಾಸ್ತಿ ತಿನ್ನೋದು, ಹಾಗಾಗಿ ಖಾರ ಹಾಕ್ಕೊಂಡು ಸಕ್ಕರೆ ಅಥವಾ ಬೆಲ್ಲ ನಿಮ್ಮ ಆಪ್ಷನಲ್ ಇದೆ, ಬೇಕಿದ್ರೆ ಹಾಕ್ಕೋಬೋದು. ನಾನು ಸಕ್ಕರೆ ಇಟ್ಟು ಸಕ್ಕರೆನ ಹಾಕಿದೆ. ಮತ್ತು ರುಚಿಗೆ ತಕ್ಕಷ್ಟ ಉಪ್ಪು, ಅರಿಶಿನ ಪುಡಿ. ಇಷ್ಟ ನೋಡ್ರಿ, ಸಿಂಪಲ್ ಅಲ್ರಿ ಪಲ್ಯ ಮಾಡೋದು. ಮತ್ತಿಲ್ಲಿ ಗುರೆಳ್ಳು ಪುಡಿ ಐತಿ, ಗುರೆಳ್ಳು ಪುಡಿ. ಈಗ ಇದನ್ನಿಷ್ಟು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇಷ್ಟೊಂಚೂರ ಫ್ರೈ ಆಗ್ಬೇಕಾದ್ರೆ, ಫ್ರೈ ಆದ ನಂತರ ಇವನೇನ ತೊಳೆದ ಮ್ಯಾಗಿನ ಸಿಪ್ಪೆ ತೆಗೆದ ಸಣ್ಣಗ ಏನು ಹೆಚ್ಚಿಟ್ಕೊಂಡಿರ್ತೈತಲ್ಲ ನೀರು ಹಾಕಿಲ್ಲ ನಾನೀಗ. ಹುಂಚಿನ ರಸಾರ ಸೇರಿಸ್ಬೋದ, ಇಲ್ಲ ಟೊಮೆಟೊನಾದ್ರೂ ಸೇರಿಸ್ಬೋದ, ಇಲ್ಲ ಲಾಸ್ಟಿಗೆ ನಿಂಬೆಹಣ್ಣು.
ಇದೇ ಟೈಮಲ್ಲೆನ ನಾವು ಇದನ್ನು ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಹಂಗೆ ಇಟ್ಟಿರ್ತೀನಿಲ್ಲ ಓಪನ್ನಾಗಿ ಒಂಚೂರು ಸಣ್ಣ ಇರಿವಿ ಅದಾವ ಏನು ಬಿಡವ ನೋಡ್ಬೇಕು ಇದನ್ನಾಗ. ನಾನೀಗ ಗುರೆಳ್ಳು ಪೌಡರ್ ಹಾಕಾಕತ್ತೇನೆ ರೀ. ಈ ಥರ ನೀವು ಮಾಡಿರಲಿಲ್ಲ ಅಂದ್ರೆ ಗುರೆಳ್ಳು ಪೌಡರ್ ಹಾಕಿ ನೋಡಿರಿ. ಉತ್ತರ ಕರ್ನಾಟಕ ಸ್ಪೆಷಲ್ ಹೀರೆಕಾಯಿ ಪಲ್ಯ. ಎಣ್ಗಾಯಿ ಪಲ್ಯನೂ ಮಸ್ತ್ ಆಕೈತಿ. ಗುರೆಳ್ಳು ಪೌಡರ್ ಇದೆ, ಗುರೆಳ್ಳು ಪೌಡರ್ ಮತ್ತು ಶೇಂಗಾ ಇದೆ, ಶೇಂಗಾನ ಹುರಿದು ಒಂಚೂರು ಪೌಡರ್ ಮಾಡಿ ಅದನ್ನ ಹಾಕಿದ್ರೂ ಅದು ಮಸ್ತ್ ಆಕೈತಿ. ಗುರೆಳ್ಳು ಎಣ್ಣೆ ಅಂಶ ಇರ್ತೈತಲ್ಲ, ಹಾಗಾಗಿ ಪಲ್ಯಕ್ಕೆ ಎಣ್ಣೆ ಜಾಸ್ತಿ ಏನು ಬೇಕಾಗಿಲ್ಲ. ನಾನೀಗ ನೀರು ಹಾಕೊಳಕತ್ತೀನಿ. ನಂಗೊಂಚೂರು ಅನ್ನದೊಳಗೆ ರಸ ಬೇಕು, ಯಾಕಂದ್ರೆ ಮತ್ತು ಸಾರು ಪಲ್ಯ ಸುಮ್ಮನೆ ಹಾಕಲ್ಲ. ಹೆಂಗೆ ಬರ್ತೈತೆ ಹೆಂಗೆ ಮಾಡ್ಕೊತ ಹೋಗೋದ್ರಿ. ಟೊಮೆಟೊ ಹಣ್ಣನ್ನು ಹಾಕ್ಬೇಕಂತೇನಿಲ್ಲ. ಹುಂಚೆನ ಐತಿ, ನಿಂಬೆಹಣ್ಣು ಅದಾವಲ್ಲ ಹೆಂಗಿದ್ರು ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕಿದ್ರೆ ನಮ್ಮ ಮನೆಯವರು ತಿನ್ನಂಗಿಲ್ಲ, ತಿಂದ್ರೆ ನಾನು ಒಬ್ಬಕ್ಕೆ ನಮ್ಗೆ ಜಾಸ್ತಿನೂ ತಿನ್ನೋಕೆ ಆಗಂಗಿಲ್ಲ. ಮತ್ತು ಪಿತ್ತ ಜಾಸ್ತಿ ಆಗ್ಬಿಡೈತೆ ನನಗೆ, ಹಾಗಾಗಿ ನಾನು ರಸ ಮಾಡಾಕತ್ತಿಲ್ಲ, ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಇಷ್ಟ ನೋಡಿರಿ. ಒಂದು ಕುದಿಸು ಅಂದ್ರೆ ಜಲ್ದಿನ ಕುದೀತಾ ಇವ. ಪಲ್ಯ ರೆಡಿ ಆಯ್ತು. ನೀವು ಯಾವ ಥರ ಮಾಡ್ತೀರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಪಲ್ಯ ಮಾಡಕ್ಕೆ ಇಟ್ಟಿದ್ನೆಲ್ಲ ಗ್ಯಾಸ್ ಆರ್ಸೇನ್ ಅಂತೇಳಿ ಮರೆತು ನಮ್ಮ ಗೌರಿ ಬೀಚ್ ಕಟ್ಟಿ ಬಂದ್ರಾತಂತೇಳಿ ಹೋದ್ನಿ. ಹಂಗೆ ನಮ್ಮ ಮನೆಯವ್ರು ಒಂದು ಫೋನ್ ಮಾಡಿದ್ರು. ಹಂಗೆ ಅವ್ರು ಕೂಡ ಮಾತಾಡೋಕೊಂತ ಮತ್ತು ಗೌರಿ ಬೀಚ್ ಕಟ್ಟಿ ಏನು ನಮ್ಮ ಗಣೇಶ ಗಟ್ಟು ಮೇವು ಮಾಡಿ ಹಾಕಿ ಬರ್ಬಿಡ್ದ. ಈ ಆಕಾರ ಆಗೈತೆ ನೋಡ್ರಿ ಪಲ್ಯ. ಅಯ್ಯೋ ಶಿವನೇ, ಯಾವಾಗಲೂ ಉಗಿಸ್ಗೋದೆ ಬರ್ರಿ ನಾನು.